ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಶ್ರೀಗಂಧದ ಗುಡಿ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೇ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ತಿಂಡಿ ತಿನ್ನಕ್ಕೆ ಅಂತ ಹೋಟೆಲ್ ಬಂದಿರ್ತಾರೆ. ಇವನು ಇದಕ್ಕೆ ವಾಶ್ರೂಮ್ ಹೋಗಿ ಬರೋಷ್ಟರಲ್ಲಿ ಚಂದನ ಎಲ್ಲ ತಿಂಡಿ ತಿಂದಿರ್ತಾಳೆ. ಸೊ ಅದಕ್ಕೆ ಹರಿ ಅದನ್ನ ನೋಡಿ ಗೊತ್ತಾಗದೆ ವೇಟರ್ನ ಬೈತಿರ್ತಾನೆ. ನಾನೇ ತಿಂದಿದ್ದು ಅಂತ ಚಂದನ ಹೇಳಿದ ತಕ್ಷಣ ಶಾಕ್ ಆಗಿ ಮತ್ತೆ ಆರ್ಡರ್ ಮಾಡಿ ತಿಂತಾರೆ. ಆಮೇಲೆ ಈತ ಮನೆಯಲ್ಲಿ ಅನ್ನ ಬರ್ತಾ ಇದ್ದಾನೆ. ಹರಿ ಬರೋ ಅಷ್ಟರಲ್ಲಿ ಎಲ್ಲ ಮನೆ ಡೆಕೋರೇಷನ್ ಮಾಡಬೇಕು ಅಂತ ಹೇಳಿ ಮನೆಯವರು ಅಷ್ಟು ಅವ್ನ ರೂಮ್ ಕ್ಲೀನ್ ಮಾಡೋಣ ಅಂತ ಹೇಳಿ ಎಲ್ಲರೂ ರೂಮ್ ಕ್ಲೀನ್ ಮಾಡ್ತಾರೆ, ಬಾತ್ರೂಮ್ ಕ್ಲೀನ್ ಮಾಡಕ್ಕೆ ಹೋಗ್ತಾರೆ. ಆಮೇಲೆ ಮನೆ ಎಲ್ಲ ಫುಲ್ ಡೆಕೋರೇಷನ್ ಮಾಡಬೇಕು. ಅವ್ನು ಬರೋ ಅದಕ್ಕೆ ನಾವು ವೆಲ್ಕಮ್ ಮಾಡಬೇಕು. ಮೊದಲೇ ಸರಿ ಒಂದು ಹೆಣ್ಣು ನಮ್ಮ ಮನೆಗೆ ಬರ್ತಾ ಇದೆ, ಸೊ ಚೆನ್ನಾಗಿ ವೆಲ್ಕಮ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಆಮೇಲೆ ಈತ ಚಂದನಗೆ ಹೊಟ್ಟೆ ನೋತಾ ಇದೆ ಅಂತ ಎಳ್ನೀರು ತಂದು ಹರಿ ಕೊಡ್ತಾರೆ. ಕೊಟ್ಟ ತಕ್ಷಣ ಇವಾಗ ಬೇಗ ಬೇಗ ಕುಡೀರಿ ಮೇಡಮ್, ಮನೆಗೆ ಹೋಗ್ಬಿಡೋಣ, ಇನ್ನೊಂದು ಅವರಲ್ಲಿ ಮನೆ ಮುಡ್ತೀವಿ ಅಂತ ಹೇಳ್ತಾನೆ. ಮನೆಗೆ ಅಂತ ಬೇಡ, ಎಲ್ಲಾದ್ರೂ ಹೋಟೆಲ್ಗೆ ಅಥವಾ ನನ್ನ ಹಾಸ್ಟೆಲ್ಗೆ ಬಿಟ್ಬಿಡಿ ಅಂತ ಹೇಳ್ತಾನೆ. ಇಷ್ಟೊತ್ತಲ್ಲಿ ಯಾವ ಹಾಸ್ಟೆಲಲ್ಲಿ ಓಪನ್ ಇರುತ್ತೆ, ಇವಾಗ ಮನೆಗೆ ಹೋಗೋಣ, ನಾಳೆ ಹೋಗೋಣ ಅಂತ ಎಲ್ಲ ಹೇಳ್ತಿರ್ತಾನೆ ಹರಿ. ಈತ ಮನೇನ ಫುಲ್ ಲೈಟಿನ್ ಸರ ಎಲ್ಲ ಹಾಕ್ಬಿಟ್ಟು ಫುಲ್ ಡೆಕೋರೇಷನ್ ಮಾಡಿರ್ತಾರೆ. ಅನ್ನ ಬಂದು ಕೇಳ್ತಾನೆ, ಏನೋ ಮಯೂರ ಇದು ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು, ಏನಿಲ್ಲ ಇದು ಅಂತ. ಎಲ್ಲ ತಲೆ ಕೆಡಿಸ್ಕೋಬೇಡ, ಎಲ್ಲ ಶ್ರೀಕಂಠನ ನೋಡ್ಕೋತಾನೆ ಅಂತ ಎಲ್ಲ ಹೇಳ್ತಾನೆ. ಆಮೇಲೆ ಸೌಂಡ್ ಬಾಕ್ಸು ಎಲ್ಲನೂ ತರಿಸ್ತಾರೆ. ಇದನ್ನೆಲ್ಲ ತರಿಸಿದ್ದೀರಾ? ಹೌದು, ಮತ್ತೆ ಸುಮ್ಮನೆ ನಾವು ವೆಲ್ಕಮ್ ಮಾಡೋದು, ಬರೀ ಡೆಕೋರೇಷನ್ ಮಾಡಿದ್ರೆ ಆಯ್ತಾ, ಸೌಂಡು ಇರಬೇಕು ಅಂತ ಹೇಳಿ ಎಲ್ಲ ಇದು ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿ ಸಾರಾಯಿ ಬಾಟಲ್ ಬಿದ್ದಿರುತ್ತೆ. ಅದನ್ನ ಎತ್ತಿ ಯಾರು ಚೆಲ್ಲಿದಾರೋ ಅವ್ನ ಕೈಲೇ ಎತ್ತಿಸ್ತೀನಿ ಅಂತ ಶ್ರೀಕಂಠ ಹೇಳ್ತಿರ್ತಾನೆ. ನಮ್ಮ ಕೆಲಸ ನಾವೇ ಮಾಡಬೇಕು ಕಣೋ, ಅವ್ರು ಇವರು ಅನ್ನೋದಿಲ್ಲ, ನಾವೆಲ್ಲರೂ ಒಂದೇ ಅಂತ ತಾನೇ ಎತ್ತಕ್ಕೆ ಹೋಗ್ತಾನೆ. ಅವಾಗ ಶ್ರೀಕಂಠನ ಅದನ್ನ ನೋಡಿ ತಾನೇ ಎತ್ತಿ ಎಲ್ಲ ಕ್ಲೀನ್ ಮಾಡ್ತಾನೆ. ಅಷ್ಟರಲ್ಲಿ ಅಣ್ಣನ ಕೆಲಸದ ಓನರ್ ಬರ್ತಾನೆ. ಏನು ನೀನು ನನ್ನನ್ನು ಬಿಟ್ಬಿಟ್ಟಿದ್ಯಾ, ನಿಮ್ಮ ಮನೆ ಮದುವೆ ಆಯಿತು ಅಂತ ಏನು ನನ್ನನ್ನು ಬಿಟ್ಬಿಟ್ಟಿದ್ಯಾ ಅಂತ ಹೇಳಿ ತಾನು ಮನೆ ಕೆಲಸಕ್ಕೆ ಹೆಲ್ಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಈತ ಹರಿಯಾಗಿ ಚಂದನ ಮೇಡಮ್ ಇವಾಗ ಮನೆಗೆ ಹೋಗೋಣ, ಮನೆಯವರೆಲ್ಲ ಇದನ್ನು ಮಾಡ್ತಿರ್ತಾರೆ, ಮನೆಯವ್ರಿಗೆ ಆಲ್ರೆಡಿ ಗೊತ್ತಾಗಿದೆ, ಪೊಲೀಸರೇ ಫೋನ್ ಮಾಡಿ ಹೇಳಿದ್ದಾರೆ. ಸೊ ಇವಾಗ ನಾವು ಮನೆಗೆ ಹೋಗಲಿಲ್ಲ ಅಂತಂದರೆ ತಪ್ಪಾಗುತ್ತೆ, ಮತ್ತೆ ಪೊಲೀಸರು ಮನೆ ಮುಂದೆ ನಿಂತು ಫೋಟೋ ಕಳಿಸು ಅಂತ ಹೇಳಿದ್ದಾರೆ. ಸೊ ಹಾಗೆ ಅಂತ ಏನೋ ಸುಳ್ಳು ಹೇಳಿ ಚಂದಗೆ ಒಪ್ಪಿಸ್ತಾನೆ. ಈತ ಚಂದನ ಅವ್ರ ಅಪ್ಪ ಅಮ್ಮನ ಮನೆಯಲ್ಲಿ ಅವ್ರ ಅಮ್ಮ ಕಾಯ್ತಿರ್ತಾಳೆ, ಅಳ್ತಾ ಕೂತಿರ್ತಾಳೆ. ಮನೆಯಲ್ಲೆಲ್ಲ ಸಂಬಂಧಿಕರು ಕೂಡ ಬಂದಿರ್ತಾರೆ, ಮದುವೆ ಡೆಕೋರೇಷನ್ ಆಗಿರುತ್ತೆ. ಕಾರ್ ಬರುತ್ತೆ. ಕಾರ್ ಬಂದು ಸೌಂಡ್ ಆಯ್ತು ತಕ್ಷಣ ಬಂದರು, ಹಾಗಾದ್ರೆ ಚಂದ್ರ ಬಂದಿರ್ತಾಳೆ ಅಂತ ಅವ್ರ ಅಮ್ಮ ಹಾಗೆ ಅವ್ರ ಅದಕ್ಕೆ ಓಡ್ ಬರ್ತಾಳೆ. ಅವರಪ್ಪ ಅವರನ್ನ ಇಳಿದು ಕಾರಿಂದ ಬರ್ತಾಳೆ. ಅವರಿ ಚಂದನ ಇಲ್ಲಿ ಅಂತ ಚಂದನ ಹುಡುಕಕ್ಕೆ ಹೋಗ್ತಾಳೆ. ಇನ್ನೆಲ್ಲಿ ಚಂದನ ಬರೋದಿಲ್ಲ ಅಂತ ಹೇಳಿ ಅಷ್ಟರಲ್ಲಿ ಆರೇ ಎಂಟ್ರಿ ಆಗ್ತಾನೆ. ಆರೇ ಎಂಟ್ರಿ ಆಗಿ ಹೇಳ್ತಾನೆ, ಚಂದನ ಯಾಕ್ರಿ ಚಂದನ ಬಂದಿಲ್ಲ, ಇನ್ನೆಲ್ಲಿ ಎಲ್ಲಿ ಬರ್ತಾಳೆ ಚಂದನ, ಎಲ್ಲ ಮುಗ್ದೋಯ್ತು, ಅವಳು ಆ ಡ್ರೈವರ್ನ ಹೆಚ್ಚಾದ್ಲು, ಡ್ರೈವರ್ ಜೊತೆನೇ ಅವಳಿಗೆ ಇಷ್ಟ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಅದಕ್ಕೆ ನೋಡ್ಕೊಂಡು ಮಾತಾಡಿ ಅಂತ ಚೀರ್ತಾಳೆ. ಏನು ಹೌದು, ಅವ್ನ ಡ್ರೈವರ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ, ಪೊಲೀಸ್ ಸ್ಟೇಷನಲ್ಲಿ ಮದುವೆ ಕೂಡ ಆಗಿದ್ದಾಳೆ ಅಂತ ಎಲ್ಲ ನಡೆದಿರೋ ಇದನ್ನೆಲ್ಲ ಹೇಳ್ತಾಳೆ. ಇದು ನನಗಂತೂ ನಂಬಕ್ಕಾಗ್ತಿಲ್ಲ ರೀ, ಏನಿದು, ನೀವು ಹೇಳಿ, ನಿಜ ಹೇಳಿ, ಇವ್ರ ಮಾತು ನಂಬಕ್ಕಾಗ್ತಿಲ್ಲ ನನಗೆ ಅಂತ ಹೇಳ್ತಾಳೆ ಅವರಮ್ಮ. ಅದಕ್ಕೆ ಇಲ್ಲ ಮದುವೆ ಆಗೋಯ್ತು ಅಂತ ಆರ್ಯ ಸಿಟಿಯಿಂದ ಹೇಳ್ತಿರ್ತಾನೆ. ಅದನ್ನ ಇಬ್ಬರಿಗೂ ಅವ್ರ ಅದಕ್ಕೆ ಹಾಕಿ ಅವರಮ್ಮ ಇಬ್ಬರು ಶಾಕಿಂದ ಕೇಳ್ತಿರ್ತಾರೆ. ಸೊ ಇಷ್ಟಿತ್ತು ಇವತ್ತಿನ ಸಂಚಿಕೆ. ಸೊ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡೋದನ್ನ ಮರಿಬೇಡಿ. ಈ ಒಂದು ನೆಕ್ಸ್ಟ್ ವ್ಲಾಗ್, ಬಾಯ್, ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ.